ತಿಳಿಸಿದ್ದೇವೆ. ಆತನ ಸೆರೆಯಲ್ಲಿದ್ದಂತಹ ನಾರಿಯರು 16,000 ಮಂದಿ ಅವರೆಲ್ಲರ ಸೆರೆ ಬಿಡಿಸಿದಾಕ್ಷಣ ಬಂದು ನನ್ನ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದಾರೆ. ನಮಗೇನು ಗತಿ ಎನ್ನುವುದಾಗಿ ಅವರೆಲ್ಲರಿಗೂ ಅಭಯವನ್ನಿಟ್ಟಿದ್ದೇನೆ. ದ್ವಾರಕೆಗೆ ತೆರಳಿ ನಿಮ್ಮೆಲ್ಲರನ್ನು ಒಂದೇ ಮುಹೂರ್ತದಲ್ಲಿ ನಾನು ಪತ್ತೀಕರಿಸುತ್ತೇನೆ ಎನ್ನುವುದಾಗಿ. 8 ಮಂದಿಯಲ್ಲಿ ಪ್ರಕರಣ ಇಲ್ಲಿಗೆ ಮುಟ್ಟಿತು. ಪಾರಿಯಾತ ಪ್ರಕರಣ ಒಂದು ಹೂವಿಂದ ಇನ್ನು ದೇವ 16,008 ನಿರ್ಗತಿಕರಾದಂತಹ ಅವರಿಗೊಂದು ಗತಿ ಬೇಕಲ್ಲ ಪ್ರಭು. ವಿನೋದಕ್ಕಾಗಿ ಆಡಿದೆಯಷ್ಟೇ. ನಿಮ್ಮ ಲೀಲೆ ಏನು, ನಿಮ್ಮ ನಿಲುವೇನು ಅದನ್ನು ತಿಳಿದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಕಡೆಯು ನೀವು ಯೋಚಿಸದೆ ಚಲಿಸದಂತೆ ಅಂತದ್ರಲ್ಲಿ ನಾನೇನು ಸ್ವಾಮಿ. ಸುರಪನ ಸ್ವಸ್ತುಗಳೆಲ್ಲವನ್ನೂ ಕೂಡ ಮರಳಿ ಸುರಲೋಕಕ್ಕೆ ಒಪ್ಪಿಸಿದ್ದೇನೆ. ಸುರಪನಿಗೆ ಸುರಪಾಸನವನ್ನು ಸ್ಥಾಯಿಗೊಳಿಸಿದ್ದೇನೆ. ಮಾತ್ರವೇ ಅಲ್ಲ, ನಿನ್ನ ಮನದಿಚ್ಛೆ ಏನು, ಆ ಪಾರಿಜಾತ ವೃಕ್ಷವನ್ನು ನೋಡಬೇಕು ಎನ್ನುವುದ ಅದನ್ನೂ ತೋರಿಸಿದ್ದೇನೆ. ಸಂತೋಷವಾಯಿತಲ್ಲ? ಪಾರಿಜಾತ ಪ್ರಸಂಗ, ನರಕಾಸುರ ವಧೆ ಎಂಬಂತಹ ಈ ಪುಣ್ಯ ಆಖ್ಯಾನವನ್ನು ನೋಡಿದವರೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಂತಹ ಆ ಶ್ರೀಕೃಷ್ಣ ಪರಮಾತ್ಮ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಪುಣ್ಯಪ್ರದವಾದಂತಹ ಕಥೆಗೆ ಮಂಗಳಗೀತೆಯನ್ನು ಹಾಡುವುದು.